ಹೌದು, ಶಿಕ್ಷಣವಿದ್ದರೆ ಒಬ್ಬ ವ್ಯಕ್ತಿ ಏನನ್ನ ಬೇಕಾದರೂ ಸಾಧಿಸಬಹುದು. ಅದನ್ನ ಮನಗಂಡ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಾ ಬರುತ್ತಿದ್ದಾರೆ. ಸರ್ಕಾರಿ ಶಾಲೆಯನ್ನ ದತ್ತು ತೆಗೆದುಕೊಂಡು ಇಂದು ರಾಜ್ಯಕ್ಕೆ ಮಾದರಿಯಾಗುವಂತೆ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕ್ರಾಂತಿಗೆ ಮುಂದಾಗಿದ್ದಾರೆ. ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 60%ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರುವ ಎಸ್ಸಿ ಎಸ್ಟಿ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುವ ಮೂಲಕ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ಪಂದನಾ ವಿದ್ಯಾರ್ಥಿ ವೇತನ ನಿಮ್ಮ ಪರಿಶ್ರಮಕ್ಕೆ ನಮ್ಮ ಸ್ಪಂದನೆ ಎಂಬ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕೋಲಾರದ ವರಿಷ್ಠಾಧಿಕಾರಿ ಎಂ ನಾರಾಯಣ, ಶಾಶ್ವತ ನೀರಾವರಿ ಸಮಿತಿ ಅಧ್ಯಕ್ಷರಾದ ಆರ್ ಆಂಜನೇಯ ರೆಡ್ಡಿ, ನಗರಸಭಾ ಸದಸ್ಯರು ಹಾಗೂ ವಕೀಲರಾದ ಆರ್ ಮಠಮಪ್ಪ ಸೇರಿದಂತೆ ವಿವಿಧ ಗಣ್ಯರು ಉದ್ಘಾಟನೆ ಮಾಡಿದ್ದಾರೆ. ಕೋಲಾರ ವರಿಷ್ಠಾಧಿಕಾರಿ ನಾರಾಯಣ್ ಮಾತನಾಡಿ ಶಿಕ್ಷಣದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಸಂದೀಪ್ ರೆಡ್ಡಿ ಅವರ ಕಾರ್ಯವನ್ನು ಮೆಚ್ಚಿ ಶ್ಲಾಘಿಸಿದ್ದಾರೆ. ಸಂದೀಪ್ ರೆಡ್ಡಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕೊಟ್ಟಿದೆ, ಒಳ್ಳೆಯ ಕಾರ್ಯಕ್ರಮ. ಈ ಮುಖಾಂತರ ಅದಕ್ಕೆ ನಾನು ನಿಮಗೆ ಅಭೂತಪೂರ್ವವಾದಂಥ ನನ್ನ ಅನಂತ ಧನ್ಯವಾದಗಳು. ತಮ್ಮ ತಂದೆ ಭೂಪಾಲ್ ರೆಡ್ಡಿ ಅವರು ಯಾವ ಕಾರ್ಯಕ್ರಮಕ್ಕೂ ಬಂದಿಲ್ಲ ಅಂದ್ರೂ ತುಂಬ ನೆಮ್ಮದಿಯಾಗಿ ಈ ಕಾರ್ಯಕ್ರಮದ ಬಗ್ಗೆ ಅವರು ತುಂಬ ನೆಮ್ಮದಿಯಿಂದ ನನ್ನ ಮಗ ಒಂದು ಸಾರ್ಥಕವಾದಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀನಿ ಅಂತ ಅವರು ಆರಾಮಾಗಿರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅದೇ ರೀತಿ ಇಲ್ಲಿ ತಾವು ಬಂದಿರೋರೆಲ್ಲರೂ ಸಹ ನನ್ನ ಮಗ ಮಗಳು ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನು ಕೊಡ್ತಾನೆ ಪರವಾಗಿಲ್ಲ, ತಂದೆ ತಾಯಿಗೆ ಒಂದು ಒಳ್ಳೆಯ ಮಗನಾಗಿ ಒಂದು ವಿದ್ಯೆ ಅವನು ಕಲ್ತ್ಕೋಬೇಕು ಅಂತ ನೀವೆಲ್ಲರೂ ಬಯಸಿದ್ದೀರಾ. ಅವರ ಒಂದು ಡಿಸಿಪ್ಲಿನ್ ಮತ್ತು ಅವರು ಈಗಾಗಲೇ ಅವ್ರು ಏನಂತ ನಿಮಗೆ ಪ್ರೂವ್ ಮಾಡಿದ್ದಾರೆ. ಅಂದರೆ ಅವ್ರು ನಮ್ಮಲ್ಲಿರುವಂತಹ ಎಷ್ಟೋ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಸಾಮಾಜಿಕ ಪರಿಸ್ಥಿತಿ ಇರ್ಬೋದು, ವಾತಾವರಣ ಇರ್ಬೋದು, ಅದನ್ನೆಲ್ಲ ಮೆಟ್ಟಿ 60% ಅಬೋವ್ ಮಾರ್ಕ್ಸ್ ತಗೊಂಡು ಈಗಾಗಲೇ ಅವ್ರು ಏನಂತ ತಂದೆ ತಾಯಿಗೆ ಪ್ರೂವ್ ಮಾಡಿದ್ದಾರೆ. ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆಲ್ಲರಿಗೂ ಒಳ್ಳೆಯ ಹೆಮ್ಮೆ ಇರಲಿ. ಮುಂದಿನ ಚಾರಿಟೇಬಲ್ ಟ್ರಸ್ಟ್ ಕೊಡುವಂಥ ಒಂದು ಈ ಊರುಗಳು ಸಹಾಯದಿಂದ ತಗೊಂಡು ಮುಂಚೆ 60% ಅಲ್ಲ 100% ಜೀವನದಲ್ಲಿ ಯಶಸ್ವಿಯಾಗಿ ಆಗೇ ಆಗ್ತಾರೆ ಅಂತ ಒಂದು ನಂಬಿಕೆಯಿಂದ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಕೊಡಬೇಕಂತ ನಾನು ತಂದೆ ತಾಯಿಯಲ್ಲಿ ನಾನು ಆರ್ ಆಂಜನೇಯ ರೆಡ್ಡಿ ಮಾತನಾಡಿ ಸಂದೀಪ್ ರೆಡ್ಡಿ ಅವರು ಇಂತಹ ಮಹತ್ವದ ಕಾರ್ಯಕ್ರಮವನ್ನ ಮಾಡಿರುವುದು ತುಂಬಾ ಸಂತೋಷ ತಂದಿದೆ. ಈಗಾಗಲೇ ಅವರು ದತ್ತು ತೆಗೆದುಕೊಂಡಿರುವ ಸರ್ಕಾರಿ ಶಾಲೆ ರಾಜ್ಯ ಮಟ್ಟದಲ್ಲಿಯೇ ಹೆಸರು ಮಾಡಿದೆ. ಅದರಂತೆ ಇಂತಹ ಕಾರ್ಯಗಳು ಮುಂದುವರಿಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಹದಿಹರೆಯದ ವಯಸ್ಸಿನಲ್ಲಿ ಹೇಗಿರಬೇಕು ಎಂಬ ಕಿವಿ ಮಾತು ಹೇಳಿದ್ದಾರೆ. ಟೀನೇಜ್ ಅನ್ನುವಂಥದ್ದು ಬಹಳ ಅಪಾಯಕಾರಿಯಾದಂಥ ಘಟ್ಟ. ಟೀನೇಜ್ ಅಂದ್ರೆ ಏನು? 13, 14, 15, 16, 17, 18, 19 ಈ ಟೀನ್ ಇಯರ್ಸ್ ಇದೆಯಲ್ಲ, ಇದು ಬಹಳ ನಿಮ್ಮ ಜೀವನದಲ್ಲಿ ಪ್ರಮುಖವಾದಂಥ ಘಟ್ಟ. ಅದು ನೀವು ಈ ಟೀನೇಜಲ್ಲಿ ನಿಮ್ಮನ್ನೇನಾದರೂ ನೀವು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಳ್ಳದೆ, ಸರಿಯಾಗಿ ಓದದೆ, ಕೇವಲ ಕಾಲೇಜ್ ಲೈಫು ಎಂಜಾಯ್ ಮಾಡಲಿಕ್ಕೆ ಅಥವಾ ಫ್ರೆಂಡ್ಸ್ ಜೊತೆ ಸುತ್ತಾಡಲಿಕ್ಕೆ ಅಥವಾ ಸಿನಿಮಾ ನೋಡಲಿಕ್ಕೆ ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ ನಿಮ್ಮ ಇಡೀ 100 ವರ್ಷದ ಬದುಕನ್ನು ನೀವು ಹಾಳು ಮಾಡ್ಕೊಳ್ತೀರಾ. ಹಾಗಾಗಿ ಈ PUC ಅನ್ನುವಂಥ ಘಟ್ಟ ಏನಿದೆ ಅದಕ್ಕೆ ಇವತ್ತು ಸಂದೀಪ್ ಅಣ್ಣವರೇನು ಒಂದು ಸಣ್ಣ ಬುನಾದಿಯನ್ನು ಹಾಕ್ಕೊಡ್ತಿದ್ದಾರೆ. ಅಲ್ಲಿ ನೀವು ಹೆಚ್ಚಿನ ಅಧ್ಯಯನಶೀಲರಾಗಬೇಕು. ಅಧ್ಯಯನಶೀಲರಾಗೋದ್ರ ಜೊತೆಗೆ ಒಂದು ಗುರಿಯನ್ನು ಇಟ್ಕೋಬೇಕು. ಯಾವತ್ತು ವಿದ್ಯಾರ್ಥಿಗಳು ಏನಾದರೂ ಸಾಧಿಸಬೇಕು ಅಂದರೆ ಏನೋ ಅಪ್ಪ ಅಮ್ಮ ಶಾಲೆಗೆ ಕಳಿಸ್ತಾ ಇದ್ದಾರೆ ಕಷ್ಟಪಟ್ಟು, ನಾವೇನೋ ಒಂದಿಷ್ಟು ಓದ್ತಾ ಇದ್ದೀವಿ, ನಾವು 80% ಬಂದರೂ ಆಯಿತು ಅಥವಾ 40% ಬಂದರೂ ಆಯಿತು, ಪಾಸ್ ಆದರೆ ಸಾಕು ಅಂದರೆ ಆಗೋದಿಲ್ಲ. ಇವತ್ತು ಕಾಂಪಿಟೇಷನ್ ಇದೆ. ಇವತ್ತು ನಿಮಗೆ 90%ಗಿಂತಲೂ ಹೆಚ್ಚು ತಗೊಂಡ್ರೇನೆ ಯಾವುದೇ ಕಾಲೇಜಲ್ಲಿ ಇವತ್ತು ನಿಮ್ಮನ್ನ ಕರೆದು ಸೀಟ್ ಕೊಡ್ತಾ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಈ ಸಾಲಿನ PUC ಪಾಸಾದಂಥ ಮಕ್ಕಳಿಗೆ, SLC ಪಾಸಾದಂಥ ಮಕ್ಕಳಿಗೆ ಇವತ್ತು ನಮ್ಮ ಸ್ನೇಹಿತರೊಬ್ಬರು ಪತ್ರಕರ್ತರು ಮಗಳನ್ನು ಸೇರಿಸ್ಲಿಕ್ಕೆ ಹೋಗಿ ಒಂದು ನೋವನ್ನು ಹೇಳ್ಕೊಂಡ್ರೆ ನನ್ನ ಹತ್ರ. ಒಂದು ಪ್ರತಿಷ್ಠಿತ ಕಾಲೇಜು, ನೀಟು ಮತ್ತು JEE ಇದೆ ಇರುವಂಥ ಕಾಲೇಜಲ್ಲಿ 602 ಅಂಕ ಸರ್ಕಾರಿ ಶಾಲೆಯಲ್ಲಿ ಗಳಿಸಿರ್ತಕ್ಕಂಥ ಒಬ್ಬ ನಮ್ಮ ಪತ್ರಕರ್ತರ ಮಗುವನ್ನು ಸೇರಿಸ್ಲಿಕ್ಕೆ ಹೋದ್ರೆ 4 ಲಕ್ಷ ಕೇಳಿದ್ರಂತೆ ಒಂದು ವರ್ಷಕ್ಕೆ. ಯಾರೇ ಬರ್ಸಕ್ಕಾಗತ್ತೆ 4 ಲಕ್ಷನ?
ಅಥವಾ ಎಷ್ಟು ಜನ, ನಾನು ಹೇಳಿದ್ನಲ್ಲ ಈಗ ಅಂಕಿಅಂಶ, ನಮ್ಮ ತಾಲೂಕಿನಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಜಿಲ್ಲೆಯಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ ಅಂಥವರೆಲ್ಲ 4 ಲಕ್ಷ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ? ಹೇಳಿ, ನೀವು ತಂದೆ ತಾಯಿ ಅಂದ್ರೆ ಇದ್ರೆ 4 ಲಕ್ಷ ಕೊಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಹಾಗಾಗಿನೇ ಯಾವುದೇ ಮುಜುಗರ ಇಲ್ಲದೆ ನಾನು ವಿನಂತಿ ಮಾಡ್ತೀನಿ, ಯಾವುದೇ ಕಾಲೇಜಿಗೆ ನೀವು ಸೇರ್ಕೊಳ್ಳಿ, ಸರ್ಕಾರಿ ಕಾಲೇಜ್ ಆದರೂ ಪರವಾಗಿಲ್ಲ ಅಥವಾ ಫೀಸ್ ಕಡಿಮೆ ಇರತಕ್ಕಂಥ ಕಾಲೇಜ್ ಆದರೂ ಪರವಾಗಿಲ್ಲ, ಅಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ನೀವು ದಿನಕ್ಕೆ 18 ಗಂಟೆಗಳ ಕಾಲ ಅಧ್ಯಯನವನ್ನು ಮಾಡಿದ್ರೆ ಖಂಡಿತ ನೀವು 4 ಲಕ್ಷ ಕೊಟ್ಟು ಏನು JEE ನೀಟು ಮೆಡಿಕಲ್ಗೋ ಇಂಜಿನಿಯರಿಂಗ್ ಹೋಗ್ತಾನಲ್ಲ ಅವನ್ನ ಮಾರ್ಕ್ಸ್ ಅನ್ನು ನೀವು ತಗೊಳ್ಬಹುದು ಅಂತ ಕನಸನ್ನ ನೀವು ಕಾಣಬೇಕು ಇವತ್ತಿಂದ. ಇನ್ನು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಂದೀಪ್ ರೆಡ್ಡಿ ಮಾತನಾಡಿ, ನಾನು ದೇವರು ಕೊಟ್ಟ ಶಕ್ತಿಯಂತೆ ನನ್ನ ಕೈಲಾದ ಕೆಲಸವನ್ನ ಶಿಕ್ಷಣಕ್ಕಾಗಿ ಮಾಡುತ್ತಿದ್ದೇನೆ. ಹಿಂದುಳಿದ ಸಮುದಾಯದ ಮಕ್ಕಳೂ ಸಹ ಉನ್ನತ ಶಿಕ್ಷಣವನ್ನ ಪಡೆಯಬೇಕು. ಶಿಕ್ಷಣ ಹೊಂದಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು. ಶಿಕ್ಷಣಕ್ಕೆ ಒತ್ತು ಕೊಡಿ. ಪ್ರತಿಯೊಬ್ಬರೂ ಸಹ ಅಂಬೇಡ್ಕರ್ ಆಶಯವನ್ನ ಎತ್ತಿ ಹಿಡಿಯಿರಿ ಎಂದು ಕರೆ ನೀಡಿದ್ದಾರೆ. ಈಗ ನಾವು ಕೇಳಿದಾಗೆ SC ST ಮಕ್ಕಳಿಗೆ ಯಾಕೆ, ಅವ್ರಿಗೆ ಮಾತ್ರ ಯಾಕೆ ಅಂತ. ಈಗ ಏನಾಗುತ್ತೆ, ಇಡೀ ನಮ್ಮ ಭಾರತದ ಇತಿಹಾಸ ತಗೊಂಡ್ರೆ ಅತಿ ಹೆಚ್ಚು ತುಳಿತಕ್ಕೊಳಗಾಗಿರುವಂತಹ ಸಮುದಾಯ ಯಾವ್ದಾದ್ರು ಇದೆ ಅಂದರೆ ನನ್ನ ಪ್ರಕಾರ ಒಂದು ಹೆಣ್ಮಕ್ಳು, ಇನ್ನೊಂದು ದಲಿತ ಸಮುದಾಯ. ಈಗ ದಲಿತ ಸಮುದಾಯಕ್ಕೆ ನಾವೇನಾದರೂ ಜೊತೆಗೆ ನಿಂತ್ಕೊಂಡು ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋದು ಮೊದಲಿಂದನೂ ಇತ್ತು. ನಾನು ಅಲ್ಲಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಈ ಸಲ ಅದಕ್ಕೊಂದು ರೂಪ ಕೊಡಬೇಕು ಅಂತೇಳಿ ನನ್ನ ಹಿತೈಷಿಗಳನ್ನ, ನನ್ನ ಸ್ನೇಹಿತರನ್ನ ಎಲ್ಲ ಮಾತಾಡಿದಾಗ ಈ ರೀತಿ ಮಾಡ್ಬೋದು, ಈ ರೀತಿ ಮಾಡಿದ್ರೆ ಅವ್ರಿಗೆ ಫೀಸ್ ಕಟ್ಟೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರ ಮಾಡಿದ್ವಿ. ಮತ್ತು ಈ ಸಿಸ್ಟಮ್ ಯಾವ ಥರ ಇರುತ್ತೆ, ಯಾವ ಮಾಡಬೇಕು, ಮತ್ತು ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ, ಮತ್ತು ಯಾವ ರೀತಿ ಮಾಡಬೇಕು ಕಾರ್ಯಕ್ರಮ, ಇದೆಲ್ಲ ಅರ್ಥ ಆಗಬೇಕು ಅಂತಂದರೆ ಎಲ್ಲರನ್ನೂ ಸೇರಿಸ್ಕೊಂಡು ಒಂದೇ ಸಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತಲೇ ಅಂದ್ಕೊಳ್ಳಿ. ದೇವ್ರ ಶಕ್ತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳ ಜೊತೆ ನಿಂತ್ಕೊಬೇಕು ಅನ್ನೋದು ನನ್ನ ಮನಸ್ಸಿನ ಇಚ್ಛೆ. ಮುಂದೆ ಏನಾದರೂ ಆದರೆ ಎಲ್ಲ ಜೊತೆ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ. ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ನನಗೆ ಅವರಿಗೆ ಒಂದು ಅವಿನಾಭಾವ ಸಂಬಂಧ. ಮೊದಲಿಂದ ಏನಾದರೂ ಅವ್ರ ಜೊತೆ ಮಾಡಬೇಕು ಅನ್ನೋದು ಒಂದು ಆಸೆ. ಅವರ ಕುಟುಂಬಗಳು ನಮ್ಮ ಕುಟುಂಬಗಳಿಗೆ ತುಂಬ ದುಡಿದಿದ್ದಾರೆ, ತುಂಬ ಅವರು ತ್ಯಾಗ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಮುಖಾಂತರ ಅವ್ರಿಗೂ ಕೃತಜ್ಞತೆ ಸಲ್ಲಿಸುವಂಥ ಕೆಲಸ. ಇವತ್ತು ಸುಮಾರು 300 ಜನ ವಿದ್ಯಾರ್ಥಿಗಳು ಈ ಒಂದು ಫಲಾನುಭವಿಗಳಾಗಿದ್ದಾರೆ. ಮುಂದೆ 1000 ಜನಕ್ಕೆ ಕೊಡುವಂಥ ಕೆಲಸ ಆ ಶಕ್ತಿ ದೇವರು ನಮ್ಗೆ ಕೊಡಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಹೆಸರು ದೀಪಿಕಾ ವಿ ಅಂತ. ನಾನು ನನ್ನ SSLC ಪರೀಕ್ಷೆನ ಮುಗಿಸಿದ್ದೀನಿ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಕ್ಸಂದ್ರ ಚಿಕ್ಕಬಳ್ಳಾಪುರ. ನಂದು ಇವಾಗ 92%. ಸೊ ನಮ್ಮ ಸ್ಕೂಲ್ನ ಸಂದೀಪ್ ರೆಡ್ಡಿ ಸರ್ ದತ್ತಕ್ಕೆ ತಗೊಂಡಿದ್ದು. ನಮಗೆ ಏನೇನು ನೀಡ್ಸ್ ಬೇಕಿತ್ತು ಎಲ್ಲದನ್ನು ಸರ್ ಫುಲ್ಫಿಲ್ ಮಾಡಿದ್ರು. ಸೊ ನಮಗೆ ನೀಡ್ಸ್ ಅನ್ನೋದು ಬೇಕಿರುತ್ತೆ, ಅದೇನಾದರೂ ನಮ್ಗೆ ಹಾಗೆ ಉಳಿದ್ಬಿಟ್ಟಿದ್ರೆ ನಾವು ಆ ಒಂದು ಇದರಲ್ಲಿ ಓದೋದಕ್ಕೆ ಆಗ್ತಿರ್ಲಿಲ್ಲ. ಕೆಲವೊಂದನ್ನು ನಾವು ಹಂಗೆ ನೋಡಿ ತಿಳ್ಕೊಳ್ಳೋದಕ್ಕಾಗಲ್ಲ. ವಿಡಿಯೋಸ್ ಆಗಲಿ, ಬೇರೆಯವ್ರು ಎಕ್ಸ್ಪೆರಿಮೆಂಟ್ ಮಾಡಿರೋದು ಅದನ್ನೆಲ್ಲ ನೋಡಿ ತಿಳ್ಕೊಳ್ಬೇಕನ್ಸುತ್ತೆ. ಸೊ ಅದಕ್ಕೆ ನಮಗೆ ಫುಲ್ಫಿಲ್ ಮಾಡಿದ್ರು ಸಂದೀಪ್ ರೆಡ್ಡಿ ಸರ್ ಅವರು. ಪ್ರೊಜೆಕ್ಟರ್ ಆಗಲಿ, ನಾವು ಏನೇ ಒಂದು ವಿಷಯ ಕೇಳಿ ಅದನ್ನೆಲ್ಲ ಸರ್ ನಮಗೆ ಫುಲ್ಫಿಲ್ ಮಾಡಿದ್ರಿಂದ ನಮ್ಮ ಶಾಲೆಯಲ್ಲಿ ನಾವು ಇಷ್ಟು ಚೆನ್ನಾಗಿ ಓದಿ ರ್ಯಾಂಕಿಂಗ್ ತೆಗೆಯೋದಕ್ಕೆ ಆಯಿತು ಸರ್ ಇವತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು 300 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಿದ್ದಾರೆ. ಪೋಷಕರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.